Hello guys, welcome to EJ Solutions. So today topic ಅಲ್ಲಿ ಸಾಲಿಡ್ ವರ್ಕ್ಸ್ ಡಿಟೇಲಿಂಗ್ 2D ಡ್ರಾಫ್ಟಿಂಗ್ ಯಾವ ತರ ಮಾಡೋಣ ವಿತ್ 3D ಮಾಡೆಲ್ ಇಂದ ಅಂತೇಳಿ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಇಸ್ ಒನ್ ಆಫ್ ದಿ ಬೇಸಿಕ್ ಮಾಡೆಲ್ 3D ಮಾಡೆಲ್. ಇದರಿಂದ ನಾವು ಡ್ರಾಫ್ಟಿಂಗ್ ಯಾವ ತರ ಮಾಡೋಣ ಅಂತೇಳಿ ಎಕ್ಸ್ಪ್ಲೇನ್ ಮಾಡೋಣ. ಮೊದಲು ಇದನ್ನ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನ್ಯೂ ತಗೊಳ್ಳಿ. ನ್ಯೂ ತಗೊಂಡ್ಮೇಲೆ ಪಾರ್ಟ್ ಅಸೆಂಬ್ಲಿ ಇರುತ್ತೆ. ನೆಕ್ಸ್ಟ್ ಡ್ರಾಯಿಂಗ್ ಓಕೆ ಮಾಡ್ಕೊಳ್ಳಿ. ಈ ತರ ಶೀಟ್ ಸೆಟಪ್ ಬರುತ್ತೆ. ಓಕೆನಾ? ನಮ್ಗೆ A0, A1, A2, A3, A4. A3, A4 ಜಾಸ್ತಿ ಯೂಸ್ ಮಾಡ್ತೀವಿ. A3 ಬಂದ್ಬಿಟ್ಟು ಎನಿ ಬಿಗ್ ಕಾಂಪೋನೆಂಟ್ ಇರುವಾಗ A3, ನೆಕ್ಸ್ಟ್ ಜನರಲ್ ಆಗಿ A4 ಯೂಸ್ ಮಾಡ್ತೀವಿ. ವಿಡ್ತ್ ಬಂದ್ಬಿಟ್ಟು 210, ಹೈಟ್ ಬಂದ್ಬಿಟ್ಟು 297. ಓಕೆ? ನಮ್ಗೆ ಏನಾದರೂ ಇಲ್ಲಿ ಬೇಡ ಕಸ್ಟಮ್ ಶೀಟ್ ಅಂದ್ರೆ ಕಸ್ಟಮ್ ಶೀಟ್ ತಗೊಂಡು ನಾವು ಸೈಜ್ ಕೊಟ್ಕೋಬಹುದು. ನಾನು A4 ಅಲ್ಲೇ ಮಾಡ್ತೀನಿ. ಓಕೆನಾ? ಇಲ್ಲಿ ಮಾಡೆಲ್ ವ್ಯೂ ಅಂತ ಬರುತ್ತೆ. ಇದು ಆಲ್ರೆಡಿ ಇದರಲ್ಲಿಂದ ಫಸ್ಟ್ ಫ್ರಂಟ್ ವ್ಯೂ. ಇಲ್ಲಿಟ್ರೆ ನಮಗೆ ನೇಮ್ ಬರುತ್ತೆ ನೋಡಿ, ಫ್ರಂಟ್ ವ್ಯೂ. ಸೊ ಇದು ಫ್ರಂಟ್ ವ್ಯೂ. ಓಕೆನಾ? ನೆಕ್ಸ್ಟ್ ಟಾಪ್ ವ್ಯೂ. ಟಾಪ್ ಅಲ್ಲಿ ಇದು ಸೈಡ್ ವ್ಯೂ. ಇದು ಲೆಫ್ಟ್ ಸೈಡ್ ಅಂದ್ರೆ ಈ ತರ ಬರುತ್ತೆ, ರೈಟ್ ಸೈಡ್ ಅಂದ್ರೆ ಇದು ಬರುತ್ತೆ. ಓಕೆ, ನೆಕ್ಸ್ಟ್ ಐಸೋಮೆಟ್ರಿಕ್ ವ್ಯೂ. ಇಸ್ ಇಟ್ ಓಕೆ? ನಮಗೆ ಇಸ್ ಇಟ್ ಸ್ಯಾಟಿಸ್ಫೈಡ್ ಮೀನ್ಸ್ ಓಕೆ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಒಂದು ವೇ ಬೇಕು ಅಂತ ಹೇಳಿದಾಗ ಈ ತರನು ತಗೋಬಹುದು. ಇಲ್ಲಿ ಇದ್ರಲಿಂದಾನೇ ನಮ್ಗೆ ಐಸೋಮೆಟ್ರಿಕ್ ವ್ಯೂ ಬರುತ್ತೆ ನೋಡಿ, ಈ ಕಡೆ ಈ ತರ ಡೈರೆಕ್ಷನ್ ಹಿಂಗೆ. ಸೊ ಇಸ್ ಇಟ್ ಫೈನ್ ಫಾರ್ ಮೀ? ಓಕೆ, ಆಕ್ಸೆಪ್ಟ್. ನಾವು ಮಾಡಿಫೈ ಮಾಡ್ಕೋಬಹುದು. ಈ ತರ ಆದ್ಮೇಲೆ ನಾವು ನೆಕ್ಸ್ಟ್ ಮಾಡಿಫೈ ಮಾಡ್ಕೋಬಹುದು. ಏನೋ ಇದು ಮೂವ್ಮೆಂಟ್, ಸೀಟ್ ಅಡ್ಜಸ್ಟ್ಮೆಂಟ್ ನಾವು ಮಾಡ್ಕೋಬಹುದು ವಿತ್ ರೆಫರೆನ್ಸ್ ಆಫ್ ದಿಸ್ ಒನ್. ಓಕೆ, ಇದನ್ನು ನಾವು 3D ನಲ್ಲಿ ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ 3D ಮಾಡೆಲ್ ಇಲ್ಲೇ ತರ 3D ಮಾಡೆಲ್ ಹಂಗೆ ಬರುತ್ತೆ. ಓಕೆ, ಇಲ್ಲಿ ನಾವು ಟೈಟಲ್ ಎಲ್ಲ ಕೊಟ್ಕೋಬಹುದು. ಟೈಟಲ್ ಕೊಟ್ಕೋಬೇಕಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇದಕ್ಕೆ ಸೊ ಈ ತರ ವ್ಯೂಸ್ ಅನ್ನ ಸೆಟ್ ಮಾಡ್ಕೋಬೇಕು. ವ್ಯೂ ಸೆಟ್ ಮಾಡಿದ್ಮೇಲೆ ನಾವು ಇದಕ್ಕೆ ಸೈಜಿಂಗ್ ಅನ್ನೋದು ಸ್ಕೆಚಸ್ ಅನ್ನು ಕೊಡಬೇಕು. ಇಲ್ಲಿ ಸ್ಮಾರ್ಟ್ ಡೈಮೆನ್ಷನ್ಸ್ ಇದೆಯಲ್ಲ, ಡೈಮೆನ್ಷನ್ಸ್ ಕೊಟ್ಕೋಬೇಕು. ಸೊ ಈ ಡೈಮೆನ್ಷನ್ಸ್ ಬಂದ್ಬಿಟ್ಟು ಇಲ್ಲಿ ಎಷ್ಟಿದೆ 40. ಇದಕ್ಕೆ ಟೋಲರೆನ್ಸಸ್ ಏನಿದೆ ನಾವು ಇಲ್ಲಿ ಸೆಟ್ ಮಾಡ್ಕೋಬಹುದು ನೋಡಿ, ಪ್ರೈಮರಿ ವ್ಯಾಲ್ಯೂ. ನೆಕ್ಸ್ಟ್ ಇದನ್ನ ಸೆಟ್ ಮಾಡ್ಕೋಬೇಕು ಎಷ್ಟೆಷ್ಟು ಇಂಚಸ್ ಇದೆ ಅಂತ. ಇದರಲ್ಲಿ ಬೇಸಿಕ್ ಟೋಲರೆನ್ಸಸ್, ಬಯೋಲೆಟರ್ ಟೋಲರೆನ್ಸ್, ಲಿಮಿಟ್ ಟೋಲರೆನ್ಸಸ್ ಇರುತ್ತೆ. ಬೇಸಿಕ್ ಟೋಲರೆನ್ಸಸ್ ಅಂದ್ರೆ ಈ ತರ ಬಾಕ್ಸ್ ಡೈಮೆನ್ಷನ್ ಬರುತ್ತೆ. ನಮ್ದು ಬಯೋಲೆಟ್ರಲ್ ಟೋಲರೆನ್ಸಸ್ ಅಂದ್ರೆ ಈ ತರ ಪ್ಲಸ್ ಆರ್ ಮೈನಸ್ ಅಂತ ಬರುತ್ತೆ. ನಾವು ಇಲ್ಲಿ ವ್ಯಾಲ್ಯೂ ಕೊಟ್ಕೋಬಹುದು. ಪ್ಲಸ್ ಅಲ್ಲಿ 0.1, ಮೈನಸ್ ಅಲ್ಲಿ 0.5 ಈ ತರ ಇರ್ಬೇಕಾದ್ರೆ ನಾವು ಈ ಡೈಮೆನ್ಷನ್ ಬಯೋಲೆಟ್ರಲ್ ಡೈಮೆನ್ಷನ್ ಯೂಸ್ ಮಾಡ್ತೀವಿ. ಬೋತ್ ಆರ್ ಈಕ್ವಲ್ ಇರ್ಬೇಕಾದ್ರೆ ಪ್ಲಸ್ ಆರ್ ಮೈನಸ್ ಅಂತ ಸಿಮೆಟ್ರಿ ಯೂಸ್ ಮಾಡ್ತೀವಿ. ಪ್ಲಸ್ ಆರ್ ಮೈನಸ್ 0.1 ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಓಕೆ, ಇದು ನಮ್ 2 ಡಿಜಿಟ್ ಇದ್ರೆ ಇಲ್ಲಿ 40.00 ಇದೆ. ಅದು ಬೇಡ 1 ಡಿಜಿಟ್ ಹಾಕಿದ್ರೆ 40.0 ಈ ತರ ಬರುತ್ತೆ. ಆಕ್ಸೆಪ್ಟ್. ಇಸ್ ಇಟ್ ಓಕೆ? ನೆಕ್ಸ್ಟ್ ಸ್ಮಾಲ್ ಡೈಮೆನ್ಷನ್ಸ್ ಅಗೇನ್. ಈ ರಿಬ್ಬಿ ಬಿಡ್ತಿದೆ ನೋಡಿ, ಈ ರಿಬ್ಬಿ ಬಿಡ್ತು ಎಷ್ಟಿದೆ 10. ಓಕೆ, ಈ ಹೋಲ್ ಡೈಮೆನ್ಷನ್ ಸೊ 2 ಇರೋದ್ರಿಂದ ನಾವು ಇಲ್ಲೇನೆ ಇಲ್ಲಿ ಮಾಡೆಲ್ ಅಂತಿದೆಯಲ್ಲ ಸೈಡ್ ಬಂದ್ಬಿಟ್ಟು 2 into ಅಂತ ಎಂಟ್ರಿ ಮಾಡಿದ್ರೆ ಈ ತರ ಬರುತ್ತೆ. ಈ ಕಡೆ ನಾವು ಡೈಮೆನ್ಷನ್ಸ್ ಅನ್ನೋದು ಲಿಮಿಟ್ ಡೈಮೆನ್ಷನ್ಸ್ ಕೊಟ್ಬಿಟ್ರೆ ಮ್ಯಾಕ್ಸಿಮಮ್ ಮಿನಿಮಮ್ ಅಂತೇಳಿ ನಾವು ಎಂಟ್ರಿ ಮಾಡಬಹುದು. ಇಲ್ಲ ನನಗೆ ಬೇಡ ಇದು ಮಿನಿಮಮ್ ಮ್ಯಾಕ್ಸಿಮಮ್ ಬಯೋಲೆಟರ್ ಬೇಸಿಕ್ ಸಿಮೆಟ್ರಿನೇ ಇರಲಿ, ಇಲ್ಲ ಬಯೋಲೆಟ್ರಲ್ ಇರಲಿ, ಸಮ್ ಡೈವಲ್ ಪಿನ್ ಆ ಥರ ಇರ್ಬೇಕಾದ್ರೆ ನಾವು ಆ ಥರ ಡೈಮೆನ್ಷನ್ ಕೊಟ್ಕೊತೀವಿ. ಓಕೆ, ರಿಮೈನಿಂಗ್ ಅಷ್ಟೇ ಬಿಡುತ್ತೆ. ಓಕೆನಾ? ಸೊ ಇದು ಇಲ್ಲಿ ಬಿಡುತ್ತೆ ಎಷ್ಟಿದೆ ಅಂತ ನಾವು ಎಲ್ಲ 10. ಹೋಯ್ತಂದ್ರೆ ಮತ್ತೆ ಸ್ಮಾರ್ಟ್ ಡೈಮೆನ್ಷನ್ 25.6 ಬಿಡುತ್ತೆ ಹೋಲಿಂದ ಅಲ್ಲಿಗೆ. ಸೊ ಇದು ಜಸ್ಟ್ ಒಂದು ಬೇಸಿಕ್ ನಾವು ಯಾವ ಥರ ಮಾಡ್ತಿದ್ದೀವಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇದೊಂದು ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಐ ವಿಲ್ ಬಿ ಎಕ್ಸ್ಪ್ಲೇನ್ ನೆಕ್ಸ್ಟ್ ವಿಡಿಯೋ. ಟೈಟಲ್ ಕೂಡ ನಾವು ಟೆಕ್ಸ್ಟನ್ನು ತಗೊಂಡು ಟೈಟಲ್ನು ಹಾಕೋಬೋದು. ಏನು ಟೈಟಲ್ ರಿಬ್ ವಾಲ್ ಈ ಥರ. ಸೊ ನಾವು ಸೇಮ್ ಮೆಟೀರಿಯಲ್ ಬೇಕಂದರೆ
EN28. ಓಕೆ, ಎಸ್ಕೇಪ್ ಕೊಟ್ಟರೆ ಕ್ಲಿಯರ್ ಆಗುತ್ತೆ. ಏನು ರಾಂಗ್ ಆಯಿತು ಡೆಲಿಟ್. ಸೊ ಈ ಥರ ನಾವು ಇಲ್ಲಿ ನೇಮು ಎಲ್ಲಾನು ಚೆಕ್ಡ್ ಬೈ ಅಪ್ರೂವ್ಡ್ ಬೈ ಎಲ್ಲಾನು ಇಲ್ಲಿ ಹಾಕೋಬೋದು, ಸಿಗ್ನೇಚರ್ ಮಾಡ್ಕೊಂಡು ಡೇಟ್ ಮಾಡ್ಕೋಬೋದು. ಇದು ಟೈಟಲ್ ಎಲ್ಲ ಫಿನಿಶ್ ಮಾಡ್ಕೊಂಡು. ಓಕೆನಾ, ಇದು ಜಸ್ಟ್ ಒಂದು ಬೇಸಿಕ್ ಮಾಡಲು. ನಾವು ಏನಾದರೂ ನಿಮ್ಗೆ ಏನು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.